ಎಸ್ಎಸ್ಎಲ್ಸಿಯ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯಕ್ಕೆ ಧೃತಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಅಕ್ಕನೇ ತನಗೆ ಸ್ಫೂರ್ತಿ ಅಂತ ಹೇಳಿ ಧೃತಿ ಹೇಳಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಹಿನ್ನೆಲೆಯಲ್ಲಿ 625ಕ್ಕೆ 625 ಅಂಕವನ್ನು ಧೃತಿ ಗೌಡ ಗಳಿಸಿ ಸಾಧನೆಯನ್ನು ಮಾಡಿದ್ದಾರೆ. ಕೆಆರ್ಪೇಟೆಯ ವಿದ್ಯಾರ್ಥಿನಿ ಧೃತಿ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. ಕೆಆರ್ಪೇಟೆ ಎಸ್ಎಸ್ಕೆಸಿ ಶಾಲೆಯ ವಿದ್ಯಾರ್ಥಿನಿ ಧೃತಿ ತನಗೆ ತನ್ನ ಅಕ್ಕ ಮೋಕ್ಷಲಕ್ಷ್ಮಿಯೇ ಸ್ಫೂರ್ತಿ ಅಂತ ಹೇಳಿದ್ದಾರೆ. ರೈಟ್, ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿದ್ಯಾರ್ಥಿನಿ ಧೃತಿ ಜೊತೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಿನ್ನೆಷ್ಟೇ ಕೂಡ ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿನಿ ಈ ಬಾರಿ ರಾಜ್ಯಕ್ಕೆ ಅತಿ ಹೆಚ್ಚು ಅಂಕವನ್ನು ಅಂದರೆ 625ಕ್ಕೆ 625 ಅಂಕವನ್ನು 100% ಅಂಕವನ್ನು ಪಡೆಯುವ ಮೂಲಕ ಇಡೀ ರಾಜ್ಯದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ನಾನಿವತ್ತು ಆ ಒಂದು ಧೃತಿ ಜೆ ಅವರ ಮನೆಯಲ್ಲಿದ್ದೀನಿ. ಇವತ್ತು ಆ ಒಂದು ವಿದ್ಯಾರ್ಥಿನಿಯ ಸಾಧನೆಯ ಬಗ್ಗೆ ಅವರದನ್ನೇ ಕೇಳಿ ತಿಳ್ಕೊಳ್ಳೋಣ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಧೃತಿ ಜಿ ಅವರೇ, ಮೊದಲಿಗೆ ನಿಮಗೆ ಕಂಗ್ರಾಟ್ಸ್. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಟಾಪರ್ ಲಿಸ್ಟ್ ನೀವು ಕೂಡ ಸ್ಥಾನವನ್ನು ಪಡೆದಿದ್ದೀರಿ. ಹೇಗನ್ಸುತ್ತೆ ನಿಮ್ಮ ಒಂದು ಸಾಧನೆ? ತುಂಬ ಸಂತೋಷ ಆಗುತ್ತೆ. ಈ ಒಂದು 625 ತೆಗೆಯೋದಕ್ಕೆ ನಮ್ಮ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಇದರಿಂದ 625 ತೆಗೆಯೋದಕ್ಕೆ ತುಂಬ ಹೆಲ್ಪ್ ಆಯಿತು. ಬಿಫೋರ್ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಕೂಡ ಅಕ್ಕ 624ನ ತೊಗೊಂಡಿದ್ರು. ಇದರಿಂದ 1 ಮಾರ್ಕ್ಸ್ ಕೂಡ ಬಿಡಬಾರ್ದು ಅಂತ ಹೇಳಿ 625 ತಗೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಿದ್ದೆ. ಇದರಿಂದ 625 ತೊಗೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಈ ಅಚೀವ್ಮೆಂಟ್ ಹಿಂದೆ ಹೇಗಿತ್ತು ನಿಮ್ಮ ಹಾರ್ಡ್ ವರ್ಕು ಮತ್ತು ನಿಮ್ಮ ಪೇರೆಂಟ್ಸ್ ಸಪೋರ್ಟಿವ್ ಅಥವಾ ಟೀಚರ್ ಸಪೋರ್ಟಿವ್ ಹೇಗಿತ್ತು? ಅದು ಜಾಸ್ತಿ ಸ್ಟ್ರೆಸ್ ತೊಗೊಳ್ತಾ ಇರಲಿಲ್ಲ. ನಾನು ದಿನ ಸೆಲ್ಫ್ ಸ್ಟಡಿ ಮಾಡ್ಕೊಳ್ತಾ ಟೀಚರ್ಸ್ ಆ ದಿನ ಏನು ಪಾಠ ಮಾಡಿದ್ರು ಅದನ್ನು ಮನೇಲಿ ಬಂದು ರಿವಿಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇದನ್ನು ಸಾಲ್ವ್ ಮಾಡೋದ್ರಿಂದ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಸಿಗ್ತಾಯಿತ್ತು. ಇದರಿಂದ 625 ತೊಗೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಈಗ ನೀವು ಸಾಧನೆ ಮಾಡಲಿಕ್ಕೆ ಏನಾದ್ರು ಕೋಚಿಂಗ್ ಏನಾದ್ರು ಹೋಗಿದ್ರಾ ಅಥವಾ ಮನೆಯಲ್ಲೇ ಸೆಲ್ಫ್ ಸ್ಟಡಿ ಮಾಡ್ಕೋತಿದ್ರಾ? ಹೇಗೆ ಈ ಒಂದು ಅಚೀವ್ಮೆಂಟಿಗೆ ಏನೆಲ್ಲ ಒಂದು ಇದು ಮಾಡ್ಕೊಂಡಿದ್ರಿ? ಸ್ಟಾರ್ಟಿಂಗ್ ಹೋಗ್ತಿದ್ವಿ, ಬಟ್ ಅದಾದಮೇಲಿಂದ ಸ್ಕೂಲಲ್ಲೇ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಲ್ಲೇ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಮಗ. ನಿನ್ನ ಫ್ಯೂಚರ್ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಪ್ಪ ಈ ಒಂದು ಸಾಧನೆ? ಇದನ್ನು ಪ್ರತಿದಿನ ಯಾವುದೇ ಬ್ಯಾಕ್ಲಾಗ್ಸ್ ಇಟ್ಕೊಳ್ದೇ ಏನು ಕಂಪ್ಲೀಟ್ ಮಾಡಬೇಕು ಆ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ತೊಗೊಳ್ಳೋದಕ್ಕೆ ಅಚೀವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ಕಡೆಯದಾಗಿ ನಿಮ್ಮ ಸ್ಕೂಲ್ ಎನ್ವಿರಾನ್ಮೆಂಟ್ ಅಂದರೆ ನಿಮ್ಮ ಶಾಲೆಯ ಪರಿಸರದಲ್ಲಿ ಹೇಗಿತ್ತು ಮತ್ತು ಹೀಗೆಲ್ಲ ನಿನಗೆ ಗೈಡೆನ್ಸ್ ಕೊಡ್ತೀರಿ ನಿಮ್ಮ ಟೀಚರ್ಸ್ಗಳು? ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು. ಮೊದಲಿಂದನೂ ಕೂಡ 625 ತೊಗೊಳ್ಳೋದಕ್ಕೆ ಯಾವ್ಯಾವ ರೀತಿ ಟೀಚಿಂಗ್ ಮೆಥಡ್ಸ್ಗಳನ್ನ ಅವ್ರು ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ಸಪೋರ್ಟಿವ್ ಆಗಿರಬೇಕು ಅದನ್ನೆಲ್ಲ ನಮ್ಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಕರೆಸ್ತಾಯಿದ್ರು. ಬೇರೆ ಬೇರೆ ಬುಕ್ಸ್ಗಳನ್ನ ರಿಸೋರ್ಸಸ್ಗಳನ್ನ ಕೂಡ ನಮಗೆ ಸಿಗೋ ಹಾಗೆ ಹೆಲ್ಪ್ ಮಾಡ್ತಾಯಿದ್ರು. ಇದರಿಂದ ಹೆಲ್ಪ್ ಮಾಡಿದ್ರು. ದ್ವಿತೀಯ ಸಾಧನೆಗೆ ಪ್ರೇರಣೆಯಾಗಿ ನಿಂತಹ ಅವರ ಅಕ್ಕ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ 2022-23ನೇ ಸಾಲಿನಲ್ಲಿ ರಾಜ್ಯಕ್ಕೆ ಏನು ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಅವರು ಕೂಡ ಒಬ್ಬರು. ಅವರು ಕೂಡ 625ಕ್ಕೆ 620 ಅಂಕವನ್ನು ಪಡೆದಿದ್ದರು. ಅವರನ್ನು ಕೂಡ ಮಾತಾಡಿಸ್ತೀನಿ. ಏನು ಮೋಕ್ಷಲಕ್ಷ್ಮಿ ಅಂತಿದ್ದಾರೆ, ಇವರು ಈಗ PU ಮುಗಿಸಿ ಈಗ JEE ರೆಡಿ ಆಗ್ತಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಮೋಕ್ಷಲಕ್ಷ್ಮಿ ಅವರೇ, ನಿಮಗೂ ಕೂಡ ಕಂಗ್ರಾಟ್ಸ್. ಈಗಾಗಲೇ ಕೂಡ ನೀವು ಕೂಡ ಟಾಪರ್ ಆಗಿ ಬಂದಿದ್ದೀರಿ. ಮುಂದಿನ ಒಂದು ನಿಮ್ಮ ಫ್ಯೂಚರ್ ಹೇಗಿದೆ? ನಿಮ್ಮ ಮತ್ತೆ ತಂಗಿಗೆ ಹೇಗೆಲ್ಲ ನೀವು ಗೈಡೆನ್ಸ್ ಕೊಡ್ತಾ ಇದ್ರಿ? ಅಷ್ಟು ಗೈಡೆನ್ಸ್ ಕೊಟ್ಟಿಲ್ಲ. ಅವಳೇ ಸಾಧಿಸಿದ್ಮೇಲೆ ಏನೋ ಹಿಂದ್ಗಡೆ ಇದ್ಕೊಂಡು ಸಪೋರ್ಟ್ ಮಾಡ್ತಿದ್ವಿ. ಓದು, ನೀನು ತೆಗಿಬೋದು ಅಂತ ನಾವು ಪ್ರೆಷರ್ ಏನು ಹಾಕಿಲ್ಲ. ನೀನು ತೆಗಿಬೋದು ಅಂತ ಜಸ್ಟ್ ಮೋಟಿವೇಟ್ ಮಾಡ್ತಿದ್ವಿ. ಅವಳು ಪ್ರತಿದಿನ ಅದನ್ನು ಅವಳು ತಲೆಯಲ್ಲಿ ಇಟ್ಕೊಂಡು ತೆಗಿಲೇಬೇಕು ಅಂತ ಅವಳೇ ಅದನ್ನು ಓದಿದ್ದಾಳೆ ಸರ್. ಈಗ ನಿಮ್ಮ ತಂಗಿಯವರು ಏನು ಸಾಧನೆ ಮಾಡಿದ್ದಾರೆ, ಆ ಒಂದು ಸಾಧನೆ ನಿಮ್ಮ ಸಾಧನೆಯನ್ನು ಮುರಿದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಕೂಡ ನಿಮ್ಗೆ ಹೆಮ್ಮೆ ಅನಿಸುತ್ತೆ? ಹೇಗೆ? ಎಸ್ ಸರ್, ನಂಗೆ ಅದು ಹೆಮ್ಮೆನೇ ಅನಿಸುತ್ತೆ. ನೆನ್ನೆನೂ ಕೂಡ ಕಾಲೇಜಲ್ಲಿ ನಾನು ಎಲ್ಲರೂ ನಾನು ತೆಗೆದು ಔಟ್ ಆಫ್ ಔಟ್ ಬಂದಿದ್ದೆ ಅಂತ ನಾನು ಖುಷಿ ಪಟ್ಟಿದ್ದೀನಿ ಸರ್. ಸೊ ಇದು ಲಕ್ಷ್ಮಿಯವರ ಮಾತು. ಯಾಕೆಂದರೆ ಈ ಒಂದು ಫ್ಯಾಮಿಲಿಯ ನಿಜಕ್ಕೂ ಕೂಡ ಏನು ಅವರ ತಂದೆಯ ಒಂದು ಪರಿಶ್ರಮದ ಹಿಂದೆ ಆ ಮಕ್ಕಳು ಕೂಡ ಪರಿಶ್ರಮ ಪಟ್ಟು ಈಗ ಇಡೀ ರಾಜ್ಯಕ್ಕೆ ಟಾಪರ್ ವಿದ್ಯಾರ್ಥಿನಿಗಳಾಗಿ ಒಂದು ಹೆಸರನ್ನು ಗಳಿಸಿರುವಂಥದ್ದು. ಇದು ಕೂಡ ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಜೀ ಕನ್ನಡ ನ್ಯೂಸ್.